ನಮಸ್ಕಾರ ವೀಕ್ಷಕರೇ, ಸಂಜೀವಿನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಳ್ಳಿಯಲ್ಲಿ ಇದ್ದುಕೊಂಡು ಆದಾಯದ ಮೂಲವನ್ನು ಹುಡುಕುತ್ತಿದ್ದರೆ ಇದಕ್ಕಿಂತ ಉತ್ತಮ ಆಯ್ಕೆ ಮತ್ತೊಂದಿಲ್ಲ. ಕಡಿಮೆ ಬಂಡವಾಳದ ಇನ್ನೊಂದು ವ್ಯಾಪಾರದ ಬಗ್ಗೆ ತಿಳಿಸ್ತಾ ಇದ್ದೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ನೀವೇನಾದ್ರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನಾನು ಗೌರ್ಮೆಂಟ್ ಪ್ರೈವೇಟ್ ಸಂಬಂಧಿತ ಜಾಬ್ ಸ್ಕೀಮ್ ಸ್ಕಾಲರ್ಶಿಪ್ ಮಾಹಿತಿನ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣನೇ ನೋಟಿಫಿಕೇಶನ್ ಪಡ್ಕೋಬಹುದು. ಜನರು ಯಾವಾಗ್ಲೂ ಕಡಿಮೆ ವೆಚ್ಚದಿಂದ ಹೆಚ್ಚು ಲಾಭ ಬರುವಂತಹ ವ್ಯಾಪಾರ ಮಾಡಲು ಬಯಸ್ತಾರೆ. ಇವತ್ತು ಹೇಳುವ ವ್ಯವಹಾರದಿಂದ ನೀವು ಉತ್ತಮ ಹಣವನ್ನು ಗಳಿಸಬಹುದು. ಇದಕ್ಕೆ ಹೆಚ್ಚಿನ ಹೂಡಿಕೆಯ ಅವಶ್ಯಕತೆಯೂ ಇರುವುದಿಲ್ಲ. ಮೂರನೇ ಬಿಸಿನೆಸ್ ಐಡಿಯಾ, ಹಾಲು ಮಾರಾಟ. ವರ್ಷದ ಎಲ್ಲಾ ದಿನದಲ್ಲಿ ಮಾರಾಟವಾಗುವ ವಸ್ತು ಅಂದ್ರೆ ಅದು ಹಾಲು. ಹಾಲು ಮಾರಾಟ ಉತ್ತಮ ಆದಾಯದ ಮೂಲವಾಗಿದೆ. ಹಾಲಿಗೆ ಯಾವಾಗಲೂ ಬೇಡಿಕೆ ಇರದೇ ಇರುತ್ತದೆ. ಮಕ್ಕಳಿರಲಿ, ವಯಸ್ಸಾದವರಿರಲಿ, ಎಲ್ರಿಗೂ ಹಾಲು ಬೇಕೇ ಬೇಕು. ಯಾವುದಾದ್ರೂ ಅಧಿಕೃತ ಡೈರಿಗಳಿಂದ ಅನುಮತಿ ಪಡೆದು ಹಾಲು ಮತ್ತು ಇನ್ನಿತರ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು. ಅಥವಾ ನೀವೇ ಒಂದು ಉತ್ತಮ ತಳಿಯ ಹಸುವನ್ನು ಸಾಕುವುದರ ಮೂಲಕ ಹಾಲನ್ನು ಮಾರಾಟ ಮಾಡಲು ಪ್ರಾರಂಭಿಸಿದರೆ ಇದು ನಿಮಗೆ ಲಾಭದಾಯಕ ವ್ಯಾಪಾರವಾಗಿದೆ. ಭಾರತ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿದೆ. ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ಹಾಲಿನ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಹಾಲನ್ನು ನೀವು ನೇರವಾಗಿ ಗ್ರಾಹಕರಿಗೂ ಮಾರಾಟ ಮಾಡಬಹುದು ಅಥವಾ ನಿಮ್ಮ ಹತ್ತಿರದ ಡೈರಿಗಳಿಗೆ ಹಾಲನ್ನು ನೀಡಬಹುದು. ಹಾಲು ಕೇವಲ ರುಚಿಕರವಾದ ಪಾನೀಯವಲ್ಲ, ಇದು ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದೆ. ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ವಿಟಮಿನ್ಗಳಿಂದ ತುಂಬಿರುವ ಇದು ಮೂಳೆಯ ಆರೋಗ್ಯ, ಸ್ನಾಯುಗಳ ಬೆಳವಣಿಗೆ ಮತ್ತು ಒಟ್ಟಾರೆ ಪೋಷಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಹಾಗಾಗಿ ಗ್ರಾಹಕರು ಹೆಚ್ಚು ಆರೋಗ್ಯದ ಬಗ್ಗೆ ಪ್ರಜ್ಞೆ ಹೊಂದುತ್ತಿದ್ದಂತೆ ಹಾಲಿನ ಬೇಡಿಕೆ ಹೆಚ್ಚುತ್ತಲೇ ಇದೆ. ಹಾಲನ್ನು ಕೇವಲ ಚಹಾ, ಕಾಫಿ, ಟೀ ಇಂಥದಕ್ಕೆ ಮಾತ್ರ ಬಳಸ್ತಿಲ್ಲ. ಪನ್ನೀರ್, ಐಸ್ ಕ್ರೀಮ್, ಕುಲ್ಫಿ, ಮೊಸರು, ಚೀಸ್, ಮಜ್ಜಿಗೆ ಮತ್ತು ನಾವು ಮಾಡೋ ಸಿಹಿ ತಿಂಡಿಗಳಿಗೆಲ್ಲ ಹಾಲು ಬೇಕೇ ಬೇಕು. ಹಾಲು ಯಾವಾಗ್ಲೂ ಬೇಡಿಕೆಯಲ್ಲಿರುವುದರಿಂದ ಈ ಬಿಸ್ನೆಸ್ ನಂಬಿದವರಿಗೆ ಲಾಸ್ ಅನ್ನೋ ಪ್ರಶ್ನೆಯೇ ಬರಲ್ಲ. ಮತ್ತೊಂದು ಬಿಸಿನೆಸ್ ಐಡಿಯಾದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಈ ಉಪಯುಕ್ತವಾದ ಮಾಹಿತಿನ ಮತ್ತಷ್ಟು ಜನ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಆದಷ್ಟು ಶೇರ್ ಮಾಡಿ.